ಓಕೆ. ಅಲ್ಲು ಅರ್ಜುನ್ ಥ್ಯಾಂಕ್ಸ್ ಹೇಳಿದ್ದಾರೆ ಎಲ್ಲರೂ ಕೂಡ. ಅಲ್ಲು ಅರ್ಜುನ್ ಅದೇ ನಿಮ್ಗೆ ಹೇಳಿದ್ನಲ್ವ, ಅಲ್ಲು ಅರ್ಜುನ್ ಇವತ್ತು ಬೆಳಿಗ್ಗೆ 6:30ಕ್ಕೆ ಅವರು ರಿಲೀಸ್ ಆದರು. ಆಮೇಲೆ ನಮ್ಮ ಇಬ್ಬಿಬ್ಬರು ರಿಪೋರ್ಟರ್ ಇದ್ದಾರೆ. ಅವರು ಒಂದು ರಂಜಿತ್ ಶಿರಿಯಾರ್ ಇದ್ದಾರೆ ಮತ್ತು ನಮ್ಮ ಮಲ್ಲಿಕಾರ್ಜುನ ಮರಕಲಿ ಇಬ್ಬರನ್ನು ನಾವು ಅಲ್ಲಿಂದ ಕಳಿಸಿದ್ವಿ. ಅಲ್ಲಿಂದ ಲೈವ್ ರಿಪೋರ್ಟ್ ಮಾಡ್ತಾ ಇರುವಂಥವ್ರು ಯಾರೂ ಇಲ್ಲ ಬೇರೆ. ಹಾಗಂತ ಬಿಗ್ ನ್ಯೂಸ್ ಬಂದಾಗ ನಾವು ನಿಮಗೆ ಅದನ್ನು ಕೊಟ್ಟೇ ಕೊಡ್ತೀವಿ. ಹಾಗಂತ ಬಡವರ ಪಾಲಿನ ನ್ಯೂಸನ್ನು ನಾವು ಯಾವತ್ತೂ ನಿಲ್ಲಿಸೋದಿಲ್ಲ. ನಾನು ಹೇಳ್ತಾ ಇದ್ದೆ, ಈ ಪೆನ್ ಇದೆಯಲ್ಲ, ಈ ಪೆನ್ನಿಗೆ ಮುಖೇಶ್ ಅಂಬಾನಿ ಕೂಡ ಟ್ಯಾಕ್ಸ್ ಕಟ್ಟೋದು ಸೇಮ್. ಮುಖೇಶ್ ಅಂಬಾನಿ ಶ್ರೀಮಂತ ಇದ್ದಾರೆ, ಅವ್ರು ಜಾಸ್ತಿ ಕಟ್ತಾರೆ. ಅಲ್ಲಿ ಬಳ್ಳಾರಿಯಲ್ಲಿ ತೀರ್ಕೊಂಡಂಥ ತಾಯಂದಿರು ಅವ್ರು ಕಮ್ಮಿ ಕಟ್ಟಬೇಕು ಹಂಗೆ ಕೇಳಲ್ಲ. ಹಾಗಿದ್ರೂ ಕೂಡ ಬಡವರು ಸತ್ತಾಗ ನೀವು ಕೇರ್ ಮಾಡಲ್ಲ ಯಾಕೆ? ಹಾಗಂತ ದೊಡ್ಡವರು ಸತ್ತಾಗ ಕೇರ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಮಾಡಿ. ಯಾಕಂದರೆ ಅವರು ಸಮಾಜದಲ್ಲಿ ಒಂದು ದೊಡ್ಡ ಸ್ಥಾನಮಾನವನ್ನು ಗಳಿಸಿದಂಥವ್ರು. ಇದು ನನ್ನ ಪಾಯಿಂಟ್. ಅಲ್ಲಿ 2 ಲಕ್ಷ ಕೊಟ್ರಿ, ಆಮೇಲೆ ನಾವು ಸುದ್ದಿ ಮಾಡಿದ ನಂತರ 5 ಲಕ್ಷ ಕೊಟ್ರಿ, ಓಕೆ ಫೈನ್. ರಾಯಚೂರಲ್ಲಿ ಒಂದು ನಾಯಿ ಬಂದು ಒಳಗೆ ಕೂತ್ಕೊಂಡ್ಬಿಡ್ತು. ಆಮೇಲೆ ಅಲ್ಲೊಬ್ಬ ಇರ್ತಾನಲ್ಲ, ಒಬ್ಬ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಒಬ್ಬ ಇರ್ತಾನಲ್ಲ, ವೈದ್ಯಾಧಿಕಾರಿ ಅಂತ ಇರ್ತಾನಲ್ಲ, ಅವನಿಗೆ ಯಾವತ್ತಾದರೂ ನನಗೆ 6 ತಿಂಗಳಿಂದ ಸಂಬಳ ಬಂದಿಲ್ಲ ಅಂತ ಯಾವನಾದ್ರೂ ಕೇಳಿದಾನೆ? ಡಾಕ್ಟರ್ಸ್ ಯಾವುದಾದ್ರೂ ಸರ್ಕಾರಿ ಅಧಿಕಾರಿ, IAS IPS ಇವರೆಲ್ಲ ಮಾತಾಡ್ತಾರಲ್ಲ ಇಷ್ಟೆಲ್ಲ, ನನಗೆ 6 ತಿಂಗಳಿಂದ ಸಂಬಳ ಬಂದಿಲ್ಲ, 7 ತಿಂಗಳಿಂದ ಸಂಬಳ ಬಂದಿಲ್ಲ. ಕೊಡ್ತಾ ಇರೋನು ಯಾರು? ಇದೇ ಜನ ಅಲ್ವಾ? ಸೊ ಆಗಿದ್ದಾಗ ಅವರ ಸಮಸ್ಯೆಗೆ ನೀವು ಪರಿಹಾರ ಕೊಡದೇ ಇದ್ರೆ ನೀವು ನಮಗೆ ಬೇಡ ಅಷ್ಟೇ ನಾವು ಕೇಳ್ತಾ ಇರುವಂಥದ್ದು. ಈಗ ಬರ್ತೀನಿ ಕೇಳಿ. ಆಸ್ಪತ್ರೆ ಕೆಲವು ಕಡೆ ಇಲ್ಲ, ಇದ್ದ ಆಸ್ಪತ್ರೆಯನ್ನು ಹೆಂಗೆಲ್ಲ ನೋಡ್ಕೋತೀವಿ ಗೊತ್ತಿದೆ. ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಆಸ್ಪತ್ರೆ ಕಟ್ಟಿಸಿದ್ರು. ದಾನಿಗಳು ಕೊಟ್ಟ ವಸ್ತುಗಳು ಸರ್ವನಾಶವಾಗ್ತಾ ಇದೆ. ಉದ್ಘಾಟನೆ ಆದರೂ ಕೂಡ ಶಿಫ್ಟ್ ಮಾತ್ರ ಆಗ್ತಾ ಇಲ್ಲ. ದಾನಿಗಳು ಕೊಟ್ಟಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ, ಈಗ ಹಳ್ಳ ಹಿಡಿದಿದೆ. ದಾನಿಗಳು ಕೊಟ್ಟ ಆ ವಸ್ತುಗಳು ಸರ್ವನಾಶವಾಗ್ತಾ ಇದೆ. ಎಲ್ಲಿದು ಸ್ಟೋರಿ? ಸರ್ಕಾರ ವೈದ್ಯಕೀಯಕ್ಕಾಗಿ ವೈದ್ಯಕೀಯ ಆಸ್ಪತ್ರೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಒಂದು ಕಡೆ ಉತ್ತಮ ಚಿಕಿತ್ಸೆ ಸಿಗ್ತಾ ಇರಲ್ಲ. ಸಿಕ್ಕಿದ್ರೆ ಸಿಗುತ್ತೆ ರೀ ಅಂತಂದ್ರೆ ನಾನು ಅವನಿಗೆ ಹೇಳೋದಷ್ಟೇ. ಮತ್ತೆ ಬಳ್ಳಾರಿಯಲ್ಲಿ ಯಾಕೆ ಕೊಂದ್ರಿ ಅಂತ. ಕೊಂದ್ರಿ ನೀವು. ಮರ್ಡರ್ ದೊಡ್ಡವರ ಮಕ್ಕಳದಾಗಿದ್ರೆ ಹೆಂಗಾಗ್ತಿತ್ತು? ಕೆಲವು ಮಂತ್ರಿಗಿರಿ ಹೋಗ್ಬಿಡ್ತಿತ್ತು. ಇಲ್ಲಿ ಯಾರು ಮಂತ್ರಿಗಿರಿ ಹೋಗ್ಲಿಲ್ಲ. ಪಾಪ ಅವನ ಗಂಡನಿಗೆ ಹೆಂಡತಿ ಹೋದ್ಲು, ಮಕ್ಕಳಿಗೆ ತಾಯಿ ಹೋಯ್ತು. ಒಂದು ಕಡೆ ಉತ್ತಮ ಚಿಕಿತ್ಸೆ ಸಿಗ್ತಾ ಇರಲ್ಲ, ಮತ್ತೊಂದು ಕಡೆ ಎಲ್ಲ ಇದ್ರೂ ಕೂಡ ನೋ ಯೂಸ್, ನಾಯಿ ಬಂದು ಮಲ್ಕೊಳ್ಳುತ್ತೆ. ಆದರೆ ಈ ಆಸ್ಪತ್ರೆ ಇದೆಯಲ್ಲ, ಇಲ್ಲಿ ಏನೇನು ಬೇಕು ಎಲ್ಲ ಇದೆ, ಆದರೆ ನೋ ಯೂಸ್. ಯಾರ ಕಾರಣ? ಯಾರೀ ಕಾರಣ? ನೀವೇ, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಅದನ್ನ ಈಗ ಪರ್ದಾಫಾಶ್ ಮಾಡ್ತಾ ಇದ್ದೀವಿ. ಈ ಸ್ಟೋರಿ ನೋಡಿ. ಬಳ್ಳಾರಿಯಲ್ಲಿ ಸಾಲು ಸಾಲು ಬಾಣಂತಿಯರು ಪ್ರಾಣ ಬಿಡ್ತಿದ್ದಾರೆ. ಒಂದ್ ಕಡೆ ಆಸ್ಪತ್ರೆಗಳು ಅವ್ಯವಸ್ಥೆಯ ಗೂಡಾಗಿವೆ, ಬೀದಿ ನಾಯಿಗಳು ಆಸ್ಪತ್ರೆಗೆ ನುಗ್ಗುತ್ತಿವೆ. ಆದ್ರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಕಟ್ಟಡ ಉದ್ಘಾಟನೆಯಾದ್ರೂ ಉಪಯೋಗಕ್ಕೆ ಬರ್ತಿಲ್ಲ. ಅಕ್ಷರಶಃ ಪಾಳು ಬಿದ್ದು ಹೋಗಿದೆ. ನಿಮ್ಮ ತೆರಿಗೆ ದುಡ್ಡು ಹೊಳೆಯಲ್ಲಿ ಹೋಮವಾಗ್ತಾ ಇದೆ. ಹೊಸ ಆರೋಗ್ಯ ಕೇಂದ್ರಕ್ಕೆ ಅನಾರೋಗ್ಯ. ಪಾಳು ಬಿದ್ದ ಉದ್ಘಾಟನೆಯಾದ ಹೈಟೆಕ್ ಕಟ್ಟಡ. ಈ ದೃಶ್ಯ ನೋಡ್ತಿದ್ದಂಗೆ ಥಟ್ಟಂತ ಕಣ್ಣಿಗೆ ಬೀಳೋದು ಸಮುದಾಯ ಆರೋಗ್ಯ ಕೇಂದ್ರ ನರೇಗಲ್ ಎಂಬ ಬೋರ್ಡ್. ದೂರಿನಿಂದ ನೋಡಿದ್ರೆ ವಾವ್ ಅನ್ನೋ ರೀತಿ ಕಟ್ಟಡ ಇದೆ. ಈ ಆರೋಗ್ಯ ಕೇಂದ್ರದ ಒಳಗಡೆ ಹೋದ್ರೆ ಒಂದು ಕ್ಷಣ ಶಾಕ್ ಆಗಿ ಬಿಡ್ತೀರಿ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಹಾಳಾಗಿ ಹೋಗಿದೆ ಉದ್ಘಾಟನೆಯಾದ ಈ ಆರೋಗ್ಯ ಕೇಂದ್ರ. ಈ ದೃಶ್ಯ ಕಂಡು ಬಂದಿದ್ದು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನರೇಗಲ್ ಆಸ್ಪತ್ರೆಯಲ್ಲಿ. ಮಕ್ಕಳೆಲ್ಲ ಗದಗ ಹುಬ್ಳಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆಲ್ಲ ಜನರಿಗೆ ಮತ್ತು ರೈತರಿಗೆ, ಜನಪ್ರತಿನಿಧಿಗಳಾಗಲಿ ಸರ್ಕಾರ ಆಗಲಿ ಬೇಗ ಎಚ್ಚರಿಕೆಗೊಂಡು ನಮ್ಗೆ ಈ ಸಮುದಾಯ ಆರೋಗ್ಯ ಕೇಂದ್ರವನ್ನು ಪ್ರಾರಂಭ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಂತೀವಿ ಸರ್. ಎಲ್ಲಂದ್ರಲ್ಲಿ ಹುಳ ಹುಪ್ಪಟೆಗಳು ಪಿತ ಪಿತ ಅಂತಿದ್ರೆ ಗೆದ್ದಲು ಹಿಡಿಯುತ್ತಿರುವ ಗೋಡೆಗಳು. ಮತ್ತೊಂದು ಕಡೆ ದಾನಿಗಳು ಕೊಟ್ಟ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಯಂತ್ರಗಳು ಧೂಳು ಹಿಡಿತಾ ಇವೆ. ರಿಮೋಟ್ ಕಂಟ್ರೋಲ್ ಬೆಡ್ಗಳು, ಅತ್ಯಾಧುನಿಕ ಎಕ್ಸ್ರೇ ಮಷೀನ್, ಲ್ಯಾಬ್ ಯಂತ್ರಗಳು ಹಾಳಾಗಿ ಹೋಗ್ತಾ ಇದೆ. ಇದನ್ನೆಲ್ಲ ಸರ್ಕಾರವೂ ಕೊಟ್ಟಿಲ್ಲ, ದಾನಿಗಳು ಕೊಡುಗೆಯಾಗಿ ನೀಡಿರುವ ಯಂತ್ರಗಳು. ನೋಡಿ, ಗದಗ್ನಲ್ಲಿರುವಂಥ ಒಂದು ಆಸ್ಪತ್ರೆ ಹೆಂಗ್ ಮಾಡಾಕಿದ್ದಾರೆ ನೋಡ್ರಿ. ಆಮೇಲೆ ನೋಡಿ, ಪಾಳು ಬಿದ್ದ ಉದ್ಘಾಟನೆ ಆಗದ ಹೈಟೆಕ್ ಆರೋಗ್ಯ ಕೇಂದ್ರ. ಅಂದ್ರೆ ಇಲ್ಲೇ ಸಾಯ್ಬೇಕು ನೀವು ಅಂತ ಇದನ್ನ ಹೇಳೋದು. ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ. ದಾನಿಗಳೆಲ್ಲ ಸೇರಿ ಕೊಟ್ಟಿದ್ದಾರೆ. ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗ್ಬೇಕು ನನಗೆ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನರೇಗಲ್ ಆಸ್ಪತ್ರೆ ಬಿಜೆಪಿ ಅವಧಿಯಲ್ಲಿ ಉದ್ಘಾಟನೆ ಆದ ಕಟ್ಟಡ ಇವರೆಗೂ ಬಳಕೆ ಆಗ್ತಾ ಇಲ್ಲ. ಉದ್ಘಾಟನೆ ಕೂಡ ಆಗಿದೆ. ಹಳೆ ಕಟ್ಟಡದಲ್ಲೇ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇರುವಂತಹ ವೈದ್ಯರು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರುವ ಕಟ್ಟಡ ಹುಳ ಹುಪ್ಪಟಗಳ ಗೂಡಾಗಿದೆ.
ದಾನಿಗಳು ಕೊಟ್ಟ ಕೋಟ್ಯಾಂತರ ರೂಪಾಯಿ ವೆಚ್ಚದ ಯಂತ್ರಗಳು ಹಾಳಾಗ್ತಾ ಇದೆ. 4 ಹಿರಿಯ ವೈದ್ಯಾಧಿಕಾರಿಗಳು. ಯಾಕೆ ಬೇಕು ನೀವೆಲ್ಲ ವೈದ್ಯಾಧಿಕಾರಿಗಳು? 6 ನರ್ಸ್ ಸಿಬ್ಬಂದಿ, 10 ಡಿ ಗ್ರೂಪ್ ನೌಕರರು, 2 ಲ್ಯಾಬ್ ಟೆಕ್ನಿಷಿಯನ್, 2 ಫಾರ್ಮಸಿಸ್ಟ್ ಅವಶ್ಯಕತೆ ಇದೆ. ಓಕೆ ಫೈನ್. 4 ಹಿರಿಯ ವೈದ್ಯಾಧಿಕಾರಿಗಳು, 6 ನರ್ಸ್ ಸಿಬ್ಬಂದಿ, 10 ಡಿ ಗ್ರೂಪ್ ನೌಕರರು, 2 ಲ್ಯಾಬ್ ಟೆಕ್ನಿಷಿಯನ್. ಸರ್, ನೀವು ಮನಸ್ಸು ಮಾಡಿ ನೀವು ಅವರನ್ನ ಕರ್ಕೊಂಬಂದ್ರೆ 5 ನಿಮಿಷದಲ್ಲಿ ಸಿಗ್ತಾರೆ. ಏನು ನರ್ಸ್ ಸಿಬ್ಬಂದಿಗಳೇನು ಕಡಿಮೆ ನಮ್ಮಲ್ಲಿ ರೆಡಿ ಆಗ್ತಾ ಇರೋರು? ಇಲ್ಲ, ನಿಮ್ದು ಅದೇನೋ ಬೇರೆ ನಡೀತಾ ಇರುತ್ತೆ. ದುಡ್ಡು ಕೊಡು, ಅಡ್ಜಸ್ಟ್ ಮಾಡ್ತೀನಿ. 10 ಡಿ ಗ್ರೂಪ್ ನೌಕರರು ಹುಡುಕಿದ್ರೆ ಕೈಗೊಂದು ಕಾಲ್ಗೊಂದು ಸಿಗ್ತಾರೆ. ನಿಮಗೆ 2 ಲ್ಯಾಬ್ ಟೆಕ್ನಿಷಿಯನ್, ಎಷ್ಟು ಬೇಕು ಲ್ಯಾಬ್ ಟೆಕ್ನಿಷಿಯನ್ ಕೆಲಸ ಇಲ್ಲದೆ ಅಲಿತಾ ಇರುವಂತವ್ರು. 2 ಫಾರ್ಮಸಿಸ್ಟ್, ಎಷ್ಟು ಬೇಕು ಫಾರ್ಮಸಿಸ್ಟ್? 4 ಹಿರಿಯ ವೈದ್ಯಾಧಿಕಾರಿಗಳು ಇರ್ಬೋದು. 4 ಹಿರಿಯ ವೈದ್ಯಾಧಿಕಾರಿಗಳಲ್ಲಿ ಸ್ವಲ್ಪ ಸಂಬಳ ಗಿಂಬಳದ ವಿಚಾರಗಳಿರ್ಬೋದು. ಆದರೆ ಈ ಹಿಂದೆ UT ಖಾದರ್ ಅವರು ಆರೋಗ್ಯ ಸಚಿವರಾಗಿದ್ದರು. ನಾವು ಇಂಥದೇ ಒಂದು ಸ್ಟೋರಿಯನ್ನು ತಂದಿದ್ವಿ. ಆಗ ವೈದ್ಯರು ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ವೈದ್ಯರು ಸ್ವಲ್ಪ ಡಿಮಾಂಡ್ ಜಾಸ್ತಿ ಮಾಡಿದ್ರು. ನನಗೆ ಇಷ್ಟು ಜಾಸ್ತಿ ಬೇಕು, ಕೊಟ್ಟು ತಗೊಂಬಂದಿದ್ರು. ಕರ್ಕೊಂಬನ್ರಿ, ಡಾಕ್ಟರ್ಗಳಿಗೆ ಕೂಡ ಅವರ ರೀತಿಯಲ್ಲಿ ಕೆಲಸ ಮಾಡಕ್ಕೆ ಬಿಡಿ ಅವರಿಗೆ. ಐ ಅಗ್ರಿ. ಒಬ್ಬ ಡಾಕ್ಟರ್ ಆಗಬೇಕು ಅಂದ್ರೆ ಸರ್ಕಾರ ಕೂಡ ಇಲ್ಲಿ ತುಂಬ ಖರ್ಚು ಮಾಡುತ್ತೆ. 40 ಲಕ್ಷ ಒಬ್ಬೊಬ್ಬ ಡಾಕ್ಟರ್ ಮೇಲೆ ಹಾಕತ್ತೆ. ಅದು ನಮಗೆ ಗೊತ್ತಾಗೋದಿಲ್ಲ ಅದು ಹೆಂಗೆ ಅಂತೇಳಿ. ನಾನು ಕಲ್ತಿದ್ದಲ್ವಾ ಅಂತ ಕೇಳಿದ್ರೆ, ಇಲ್ಲ, ನೀವು ಕಲಿತ ಕಾರಣಕ್ಕಾಗಿ ಎಲ್ಲ ಸರ್ಕಾರ ಒಬ್ಬೊಬ್ಬ ಡಾಕ್ಟರ್ ಮೇಲೆ ಇಷ್ಟು ವೆಚ್ಚ ಮಾಡುತ್ತೆ. ಹಾಗಾಗಿ ನೀವು ಏನು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡಬೇಕು ಅಂತ. ಬಟ್ ಹೊಸ ಕಟ್ಟಡ ಪಾಳು ಬೀಳ್ತಾ ಇದೆಯಲ್ಲಪ್ಪ, ಹೊಸ ಕಟ್ಟಡ ಪಾಳು ಬೀಳ್ತಾ ಇದೆ. ಇದನ್ನು ನೋಡಿಕೊಂಡು ಅದು ಏನು ವಿಷ ತಿಂದು ಸಾಯ್ರಿ, ವಿಷ ಕೊಟ್ಟು ಸಾಯ್ರಿ ನೀವು. ಹೊಸ ಕಟ್ಟಡವನ್ನೇ ಹಾಳು ಮಾಡಕ್ಕೆ ಬಿಟ್ಟಿದ್ದಾರೆ. ಬನ್ನಿ, ಸಂಬಂಧಪಟ್ಟವ್ರದ್ದು ಒಂದು ಫೋಟೋ ಹಾಕ್ತೀನಿ. ನೀವು ನಿಮ್ಮ ಮಂತ್ರಿಯನ್ನು ಕರಿತೀರೋ, ಮತ್ತೊಬ್ಬರನ್ನ ಕರಿತೀರೋ, ರೆಡಿ ಮಾಡ್ತೀರೋ ಗೊತ್ತಿಲ್ಲ ನನಗೆ. ಡಾಕ್ಟರ್ AD ಸಮುದ್ರಿ, ಆರೋಗ್ಯ ಕೇಂದ್ರ ಆಡಳಿತಾಧಿಕಾರಿ. ನಿಮ್ಗೆ ಏನು ಆಡಳಿತ ಮಾಡ್ತೀರಿ ಡಾಕ್ಟರ್ AD ಸಮುದ್ರಿ ಅವರೇ? ಇಲ್ಲಿಗೆ ಭೇಟಿ ಕೊಡಬೇಕಲ್ವಾ? ನಿಮ್ಮ ಹತ್ರ ಅದನ್ನು ಗುಡಿಸಿ ಅಂತ ನಾವು ಹೇಳಲ್ಲ, ವ್ಯವಸ್ಥೆ ಮಾಡಬೇಕಲ್ಲ. ನಿಮ್ಗೆ ಅದನ್ನು ಮಾಡೋಕ್ಕಾಗೋದಿಲ್ಲ ಅಂತಂದರೆ, ನಿಮ್ಮ ಜವಾಬ್ದಾರಿಗಳು ಅದು ನಿಮಗೆ ನಿಭಾಯಿಸೋಕ್ಕಾಗೋದಿಲ್ಲ ಅಂದರೆ ಯಾಕೆ ಆ ಪೋಸ್ಟಲ್ಲಿ ಕೂತ್ಕೋತೀರಿ? ಸುಮ್ಮನೆ ಬಿಟ್ಬಿಡಿ ಅದನ್ನು, ಬೇರೆ ಯಾರಾದರೂ ನೋಡ್ಕೋತಾರೆ. ಆ್ಯಂಡ್ ಡಾಕ್ಟರ್ BS ಭಜಂತ್ರಿ, THO, ತಾಲೂಕ್ ಹೆಲ್ತ್ ಆಫೀಸರ್. ಭಜಂತ್ರಿ ಅವರೇ, ಇದರ ಬಗ್ಗೆ ಯಾರಿಗಾದ್ರೂ ಲೆಟರ್ ಬರೆದಿದೆಯಾ? ಅಥವಾ ನೀವು ಬರೆದಿರ್ಬೋದು, ಇನ್ನೊಬ್ರು ಕೇಳಿಲ್ವಾ? ಡಾಕ್ಟರ್ SS ನೀಲಗುಂದ, DHO, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್. ಇವರೆಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಗಳು. ಇವರೆಲ್ಲ ಅದರ ಬಗ್ಗೆ ಗಮನ ಸೆಳಿಬೇಕು. ಇವರೇನು ಗೊತ್ತಾ, ನಾವ್ ಯಾಕೆ ಸುಮ್ಮನೆ ಗೊತ್ತಿಲ್ಲ. ಕೆಲವರು ಹಂಗೆ ಇರ್ತಾರೆ ಅಧಿಕಾರಿಗಳು. ನಮಗೆ ಯಾಕೆ ಬೇಕ್ರಿ, ನಮ್ದು ಬರ್ತಾ ಇದೆ, ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿದ್ದೀವಿ, ಮಗಳು ಫಾರಿನಲ್ಲಿ ಹೋಗ್ತಾ ಇದ್ದಾನೆ, ಮಗನು ಅಲ್ಲಿ ಓದ್ತಾ ಇದ್ದಾನೆ, ನನಗೇನಾಗಬೇಕಾಗಿದೆ, ಹಾಳಾಗಿ ಸಾಯ್ಲಿ. ಇಂಥ ಮನೋಭಾವ ಇದ್ದವ್ರನ್ನ ಒಡೆದು ಓಡಿಸ್ಬೇಕು. ಓಡಿಸ್ತೀವಿ ಒಂದಲ್ಲ ಒಂದು ದಿವಸ. ಬ್ರಿಟಿಷರನ್ನೇ ಓಡಿಸಿದ್ವಿ, ನೀವು ಯಾವ ಲೆಕ್ಕ ರೀ ನಮಗೆ? ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ಗೋವಿಂದ ರೆಡ್ಡಿ ಅವರು ಜಿಲ್ಲಾಧಿಕಾರಿಗಳೇ ಇದ್ದಾರೆ, ದಯವಿಟ್ಟು ನೋಡಿ ಜಿಲ್ಲಾಧಿಕಾರಿಗಳೇ. 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರುವ ಕಟ್ಟಡ ಹುಳ ಹುಪ್ಪಟಗಳ ಗೂಡಾಗಿದೆ. ಆ ಭಾಗದಲ್ಲಿ ಜನಸಾಮಾನ್ಯರಿಗೆ ಸಿಗಬೇಕಾದಂಥ ನರೇಗಾ ಆಸ್ಪತ್ರೆ ಈ ಥರ ಮಾಡಿ ಬಿಸಾಕಿದರೆ ಹೆಂಗೆ? ಆಮೇಲೆ ನನಗೆ ಗೊತ್ತಿಲ್ಲ, ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ದೀರೋ 4 ಹಿರಿಯ ವೈದ್ಯಾಧಿಕಾರಿಗಳು ಬೇಕಿದ್ರೆ ನಾನು TVಯಲ್ಲಿ ಹಾಕ್ಕೊಡ್ತೀನಿ. ನೋಡಪ್ಪ, ಈ ಆಸ್ಪತ್ರೆಗೆ 4 ಹಿರಿಯ ವೈದ್ಯಾಧಿಕಾರಿಗಳು, 6 ನರ್ಸ್ ಸಿಬ್ಬಂದಿ, 10 ಡಿ ಗ್ರೂಪ್ ನೌಕರರು, 2 ಲ್ಯಾಬ್ ಟೆಕ್ನಿಷಿಯನ್, 2 ಫಾರ್ಮಸಿಸ್ಟ್. 24 ಗಂಟೆ ಒಳಗೆ ಲೈನ್ ನಿಲ್ಲಿಸ್ತೀನಿ ಬೇಕಿದ್ರೆ. ಇಲ್ಲಿ ಕಲ್ಲು ಹೊಡ್ಕೊಂಡು ಹಾಳು ಮಾಡಾಕಿದೆ. ಓಕೆ, ಡಾಕ್ಟರ್ AD ಸಮುದ್ರಿ ಅವರಿದ್ದಾರೆ, ಆರೋಗ್ಯ ಕೇಂದ್ರ ಆಡಳಿತಾಧಿಕಾರಿ. ಡಾಕ್ಟರ್ ಸರ್ ನಮಸ್ತೆ. ನಮಸ್ಕಾರ ಜಯಪ್ರಕಾಶ್ ಅವರೇ. ಸರ್, ಈಗ ನಿಮ್ಮ ಧ್ವನಿ ಕೇಳಿದಾಗ ಅನ್ಸುತ್ತೆ ನಿಮಗೂ ಕೂಡ ಈ ಆಸ್ಪತ್ರೆ ಉದ್ಘಾಟನೆ ಆಗಿ ಜನರಿಗೆ ಸಿಗಬೇಕು ಅಂತ ಹೇಳಿ ನೀವೆಲ್ಲೋ ಪಾಪ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗೆ ನನಗೆ ಭಾವನೆ ಬರ್ತಾ ಇದೆ ಅಷ್ಟೇ. ಭಾವನೆ ಇಲ್ಲ, ಅದು ಆಸ್ಪತ್ರೆ ಉದ್ಘಾಟನೆ ಆಗಿ ಕಟ್ಟಡ ರೆಡಿ ಆಗ್ಬಿಟ್ಟು ಇನ್ನು ಕೆಲ್ಸಕ್ಕೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ತಾವು ಮಾಧ್ಯಮದವರು ಇದನ್ನ ಹಾಗೂ ಸಾರ್ವಜನಿಕರಿಗೂ ಆಗ್ಲಿ ಅಂತ ಹೇಳಿ ಭೇಟಿ ಮಾಡಿ ಸರ್ಕಾರದ ಗಮನ ಸೆಳೆಯಕ್ಕೆ ಪ್ರಯತ್ನ ಮಾಡಿದ್ದೀರಾ. ಓಕೆ, ಮತ್ತು ಈಗ ಇನ್ನೊಮ್ಮೆ ತಾವು ಪ್ರಯತ್ನ ಮಾಡ್ತಾ ಇದ್ದೀರಾ. ಇದು ನಾನು ನರಗಲ್ಲಿಂದ ಮಾತಾಡ್ತಾ ಇರೋದು. ಇಲ್ಲಿ ಹೇಳಿ ಹೇಳಿ ಹೇಳಿ. ಇದು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು. ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಈಗ ಏನಾಗಿದೆ ಅಂದ್ರೆ ಇಲ್ಲಿ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು, ಇದು 24x7. ಓಕೆ ಓಕೆ. ಇದನ್ನ ಮೇಲ್ದರ್ಜೆಗೆ ಏರಿಸಿ ಮಾರ್ಪಡಿಸಿ 30 ಹಾಸಿಗೆ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಅಂತೇಳಿ ಕಟ್ಟಡವನ್ನ
2021ರಲ್ಲಿ ಉದ್ಘಾಟನೆ ಆಯ್ತು. ಓಕೆ. ಇದು ಕಟ್ಟಡ ರೆಡಿ ಆಯ್ತು, ಆಮೇಲೆ ಇದ್ರದ್ದು ಉದ್ಘಾಟನೆ ಆಯ್ತು. ಆದ್ರೆ ಇಲ್ಲಿವರೆಗೆ ಇಲ್ಲಿ ಸಿಬ್ಬಂದಿಗೆ ಪೋಸ್ಟಿಂಗ್ಸ್ ಆಗಿಲ್ಲ. ಓಕೆ. ಆ ಸಿಬ್ಬಂದಿ ಪೋಸ್ಟಿಂಗ್ಸ್ ಅಂದ್ರೆ ಇದು 30 ಹಾಸಿಗೆ ಅಂತ ಕೆಲಸ ಮಾಡ್ಬೇಕಂದ್ರೆ ಇಲ್ಲಿ ಒಬ್ರು ಹಿರಿಯ ವೈದ್ಯಾಧಿಕಾರಿಗಳು. ಹೌದು, ಎಗ್ರಿ. ನಾನು ಈ 4 ಹಿರಿಯ ವೈದ್ಯಾಧಿಕಾರಿಗಳು, 6 ನರ್ಸ್ ಸಿಬ್ಬಂದಿ, ನಾನು ಈಗಲೂ ಹೇಳಬಲ್ಲೆ 6 ಹಿರಿಯ ವೈದ್ಯಾಧಿಕಾರಿಗಳು ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಿಟ್ರೆ ಉಳಿದದ್ದು ಕಷ್ಟ ಆಗ್ಲಿಕ್ಕಿಲ್ಲ. ಇಲ್ಲ, ಇಲ್ಲಿ ತಜ್ಞ ವೈದ್ಯರು ಬೇಕಾಗುತ್ತೆ ಜಯಪ್ರಕಾಶ್. ಐ ಎಗ್ರಿ. ನಾನು ಹೇಳ್ತೀನಿ ಇಲ್ಲ ಅಂತಲ್ಲ, 6 ಹಿರಿಯ ವೈದ್ಯಾಧಿಕಾರಿಗಳು, ತಜ್ಞ ವೈದ್ಯರು ಸಿಗ್ತಾರೆ. ನಮ್ಮಲ್ಲಿ ಪ್ರಾಬ್ಲಮ್ ಏನು ಅಂತ ನಾನು ಹೇಳ, ನಮ್ಮಲ್ಲಿ ಅವರಿಗೆ ತಕ್ಕಂತ ಸಂಬಳ ಕೊಡಕ್ ಆಗ್ತಾ ಇಲ್ಲ ನಮಗೆ, ಅಲ್ವಾ? ಹಾ, ಇರ್ಬೋದು. ಅದು ಸರ್ಕಾರದ ಆಡಳಿತಾತ್ಮಕ ಸಮಸ್ಯೆಯಿಂದ ಇದು ನಮ್ಗೆ ಆಗ್ತಾ ಇಲ್ಲ. ಈಗ ಏನಾಗುತ್ತೆ ಅಂದ್ರೆ 30 ಹಾಸಿಗೆ ಒಂದು ಆಸ್ಪತ್ರೆದೇನು ವರ್ಕಿಂಗ್ ಪ್ಯಾಟರ್ನ್ ಇರುತ್ತೆ ನೋಡಿ. ಇಲ್ಲಿ ನಮ್ಗೆ ಸರ್ಕಾರದಿಂದ ಒಂದು ಹೆಡ್ ಆಫ್ ಅಕೌಂಟ್ ಅಂತ ಬರುತ್ತೆ. ಆ ಹೆಡ್ ಆಫ್ ಅಕೌಂಟ್ಸ್ ಅಲ್ಲಿ ಅವ್ರಿಗೆ ನಮ್ಗೆ ಬೇರೆ ಬೇರೆ ತಜ್ಞ ವೈದ್ಯರು ಅಷ್ಟೆಲ್ಲ ಇದ್ದಾಗ ನಾವು ಮತ್ತೆ ಆಸ್ಪತ್ರೆಯನ್ನು ಯಾಕೆ ಕಟ್ಟೋದು ನನಗೆ ಅನ್ಸುತ್ತೆ. ಈಗ ಇದೆಲ್ಲ ಉಳಿದದೆಲ್ಲ ಮಾಡಿರ್ತೀವಿ. ಬೇಸಿಕಲಿ ಇದು ಹೆಂಗಾಗಿದೆ ಅಂದ್ರೆ, ಮದುವೆಗೆ ಚಪ್ಪರ ಹಾಕಿ ಊಟ ಗೀಟ ಎಲ್ಲ ರೆಡಿ ಮಾಡಿ, ಫೈನಲಿ ಉತ್ತರ ಏನಪ್ಪಾ ಅಂತಂದ್ರೆ, ಇಲ್ಲ ಸರ್ ಮದುವೆ ಗಂಡು ಮತ್ತು ಹೆಣ್ಣು ಸಿಗ್ತಾ ಇಲ್ಲ, ಎಲ್ಲ ರೆಡಿ ಮಾಡಿಟ್ಟಿದೀವಿ ಅಂತ ಹೇಳ್ದಂಗಾಯ್ತು. ಹಂಗೆ ಅದ್ರದ್ದು ಎಕ್ಸ್ಪ್ಲನೇಷನ್ ಕೊಟ್ರೆ ನನ್ಗೇನು ಅಭ್ಯಂತರ ಇಲ್ಲ. ಓಕೆ. ಆದ್ರೆ ನಾವು ವೈದ್ಯಾಧಿಕಾರಿಗಳು, ನಾವು ಸರ್ಕಾರದಿಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಡಾಕ್ಟರ್ BS ಭಜಂತ್ರಿ ಅವರಿದ್ದಾರೆ, ತಾಲೂಕ್ ಹೆಲ್ತ್ ಆಫೀಸರ್. ಸರ್, ಇಲ್ಲಿ ಈಗ ಕೇವಲ ಈ ವೈದ್ಯಾಧಿಕಾರಿಗಳ ನೇಮಕ ಒಂದೇ ಪ್ರಾಬ್ಲಮ್ ಅಥವಾ ಇನ್ನಿತರ ಪ್ರಾಬ್ಲಮ್ ಇದೆ? ಯಾಕಂದ್ರೆ ಆ ಕಟ್ಟಡಗಳೆಲ್ಲ ಏನು ಎಲ್ಲ ಐಟಮ್ಸ್ಗಳು, ಇಕ್ವಿಪ್ಮೆಂಟ್ಸ್ ಹಾಳಾಗ್ತಿದೆ ಅನ್ನುವಂತ ಒಂದು ದುಃಖ ನಮಗೆ, ನಿಮಗೂ ಇರ್ಬೋದು. ಡಾಕ್ಟರ್ ಸರ್, ಭಜಂತ್ರಿ ಸರ್. ಹಲೋ ಸರ್, ಹೇಳ್ರಿ ಸರ್. ಈಗ ಇಲ್ಲಿಯ ಈ ಹೈಟೆಕ್ ಆರೋಗ್ಯ ಕೇಂದ್ರ ಉದ್ಘಾಟನೆ ಆಗಿದೆ, ಆದ್ರೆ ಯೂಸ್ಗೆ ಸಿಗ್ತಾ ಇಲ್ಲ. ದಾನಿಗಳು ಕೋಟ್ಯಾಂತರ ರೂಪಾಯಿ ವೆಚ್ಚ ಯಂತ್ರಗಳು ಹಾಳಾಗ್ತಾ ಇದೆ. ಆದ್ರೆ ಹಳೆ ಕಟ್ಟಡದಲ್ಲೇ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಹೊಸದಕ್ಕೆ ಹೋಗೋದಕ್ಕೆ ಆಗಿರುವ ಸಮಸ್ಯೆ ಏನು ಸರ್? ಅದು ಏನಾಗಿದೆ ರೀ, ಅದು ಇನಾಗ್ರೇಷನ್ ಆದ್ಮೇಲೆ ಕೂಡ ಅದು CHC ಅಪ್ಗ್ರೇಡೆಡ್ ಪ್ಯಾಟರ್ನ್ ಬರ್ಬೇಕಾಗಿತ್ತು. ಅದು ವರ್ಕಿಂಗ್ ಪ್ಯಾಟರ್ನ್ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ದಿಂದನ ಬರ್ಬೇಕಾದ. ಅದೊಂದ್ ಸ್ವಲ್ಪ ಡಿಲೇ ಆಗಿದ್ದಕ್ಕೆ ಈಗ ಆಲ್ರೆಡಿ ಏನ್ ಹೇಳಿದಾರ್ರಿ, 1 ತಿಂಗಳ ಹಿಂದೆ ಕೆಲವೊಂದು ಪೋಸ್ಟ್ ಗಳನ್ನು ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂತ ಹೇಳಿದಾರ. ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಪೋಸ್ಟ್ ತಗೊಂಡ್ರಾ? ಇಲ್ಲ ಕಾಲ್ಫಾರ್ಮ್ ಮಾಡ್ತಾರೆ. ಈಗ ಕೆಲವೊಂದು ಟೈಮ್ ಕಾಲ್ಫಾರ್ಮ್ ಮಾಡ್ಲಿಕ್ಕೆ ಏನಂದ್ರೆ, ಅಲ್ಲ ನನ್ ಕಡೆ ಇರೋದಿಲ್ಲ, ಜಿಲ್ಲಾದಿಂದ ಮಾಡ್ತಾರ ಅದನ್ನ. ಯಾರು ಮಾಡೋದು? ಜಿಲ್ಲಾದಿಂದ DH ಅವ್ರು ಮಾಡೋದ್ರ. DH ಮಾಡ್ಬೇಕು. ಓಕೆ. ಡಾಕ್ಟರ್ ನಿಲ್ಗುಂದ್. ಓಕೆ. ನಿಲ್ಗುಂದ್ ಸರ್ ಮಾಡೋದು. ಇನ್ನು ಮಾಡಿಲ್ಲ. ಎಷ್ಟು ತಿಂಗಳಾಯ್ತು ಮಾಡಿ? ಈ ಕಟ್ಟಡ ಓಪನ್ ಆಗಿ ಎಷ್ಟು ತಿಂಗಳಾಯ್ತು ಸರ್? ಏನಂದ್ರಿ? ಈಗ ಕಟ್ಟಡ ಹೈಟೆಕ್ ಆರೋಗ್ಯ ಓಪನ್ ಆಗಿ ತುಂಬಾ ತಿಂಗಳಾಯ್ತು. ಈಗ ಇನಾಗ್ರೇಷನ್ ಆಗಿ ಆಲ್ಮೋಸ್ಟ್ ನಿಯರ್ಲಿ 2 years ಆಗ್ಲಿಕ್ಕೆ ಬಂದ್ಬಿಡಿರೋದು. ಮತ್ತಿನ್ ಏನ್ ಸರ್, ಈಗ DH ಅಲ್ಲಿ ತನಕ ಏನ್ ಮಾಡ್ತಾರಂತೆ? ಇಲ್ಲ, ಅವರು ಪ್ರೊಸೆಸ್ ಮಾಡಿದಾರೆ. ಯಾಕಂದ್ರೆ ಪ್ರೊಸೆಸ್ ಮಾಡೋದಂದ್ರೆ ಅವ್ರಿಗೇನು ಇಡೀ ಇಂಡಿಯಾದ ಜವಾಬ್ದಾರಿ ಕೊಟ್ಟಿದಾರ ಅಥವಾ ಜಿಲ್ಲೆಯ ಡಾಕ್ಟರ್ಗಳ ಜವಾಬ್ದಾರಿ ಮಾತ್ರನಾ? ಇಲ್ಲ, ಅದು ಹೆಂಗಂದ್ರೆ ಪ್ರೊಸೀಜರ್ ರೀ, ಅದು 80% ಬಿಲ್ಡಿಂಗ್ ಆದ್ಮೇಲೆ ಅದನ್ನ ಸ್ಟಾಪ್ ಪ್ಯಾಟರ್ನ್ ಕಳಿಸ್ಬೇಕಂತ ಇರ್ತಾರ. ಆ ಟೈಮ್ದಾಗ ಯಾರು DH ಅವ್ರ ಇದ್ರಲ್ರಿ, ಅವ್ರು ಕಳಿಸಿ ಕೊಟ್ಟಿದ್ದಾರೆ. ಅಂದ್ರೆ ಸರ್ ಬಂದು ನಿಲ್ಗುಂದ್ ಸರ್ ಬಂದು 1 ವರ್ಷ ಆತ ಅಷ್ಟೇ. ಆ ಪೀರಿಯಡ್ ದಲ್ಲಿ ಕಳಿಸಿ ಕೊಟ್ಟಿದಾರ್ರಿ. ಬಟ್ ಅದ್ ಏನಾಗಿದೆ, ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ರೆ ಹೇಳಿ ನೋಡೋಣ. ಏನು ಮಂಗಳ ಗ್ರಹಕ್ಕೆ ಏನಾದ್ರು ಹೋಗ್ಲಿಕ್ಕಿದ್ಯಾ? ಅಲ್ಲಲ್ಲ, ಟೆಕ್ನಿಕಲ್ ಅಂತಂದ್ರೆ ಅದು ಟೆಕ್ನಿಕಲ್ ಪ್ರಾಬ್ಲಮ್. ಸುಮ್ಮನೆ ನೀವು ಟೆಕ್ನಿಕಲ್ ಅಂದ್ರೆ ಯಾವ ನನ್ನ ಮಗನಿಗಾದ್ರೂ ಟೆಕ್ನಿಕಲ್ ಆಗಿ ಸಂಬಳ ಕಡಿಮೆ ಆಯ್ತೇನ್ರಿ? ಪ್ರತಿ ಸಲ ಕೂಡ ಅವನು ಬಂದು 1 ವರ್ಷ ಆಯ್ತು, ಇವನು ಬಂದು 2 ವರ್ಷ ಆಯ್ತು, ಇವನು ಕಳಿಸಿದ್ದಾನೆ, ಅದು ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು. ನೀವು ಒಬ್ರಿಗೊಬ್ರು ಅದೇ ಸೇಫ್ಟಿ ಗೇಮ್ ಮಾಡ್ತಾ ಇರ್ತೀರಿ ಅಷ್ಟೇ. ಈಗ ನಾವು ಸ್ಟೇಟ್ ಹೆಂಗ್ ಮಾತಾಡಕ್ಕಾಗತ್ತೆ ಹೇಳಿ ನೀವು? ಹಂಗಂದ್ರೆ ಯಾವ್ದನ್ನ ನಾವು ಹಬ್ಬ ಅಂತಂದ್ರೆ 80% ವರ್ಕ್ ಆದ್ಮೇಲೆ ಅದು ಫಾರ್ವರ್ಡ್ ಮಾಡಿರುತ್ತೆ ಅಷ್ಟರ. ಅದನ್ನ ಬಿಟ್ರೆ ನಾವು ಸ್ಟೇಟ್ ಹೆಂಗ್ ಮಾತಾಡಕ್? ಯಾವನ್ ಕೇಳ್ದ? ಅದೇ ರೀ, ಮತ್ತೆ ಸ್ಟೇಟ್ ಹೇಳ್ತಾ ಇರೋದಾಗ ಯಾವನ್ರಿ ಕೇಳ್ದ ನಿಮ್ಮ ಹತ್ರ? ನಿಮ್ಮದು ಮಾತ್ರ ಮಾತಾಡಿ ಹೇಳಕತ್ತಿದ್ದು. ಈಗ ಅದು ಏನು ಹೈಟೆಕ್ ಆರೋಗ್ಯ ಕೇಂದ್ರ ಏನು ಮಹಾರಾಷ್ಟ್ರದಲ್ಲಿ ಇದೆಯಾ ಅಥವಾ ಬೆಂಗಳೂರಲ್ಲಿ ಇದೆಯಾ? ಪೋಸ್ಟ್ ಬರ್ಬೇಕ್ರಿ, ಅದನ್ನ ನರೇಗಾದಲ್ಲಿದೆ. 2 ವರ್ಷದಿಂದ ನಿಮ್ಗೆ ಅವ್ನು ಮಾಡ್ಬೇಕಂತೆ, ನಿಲಗುಂದ DH ಅವ್ರು ಮಾಡ್ಬೇಕಂತೆ. 2 ವರ್ಷ ಆಯ್ತಂತೆ. 2 ವರ್ಷದಿಂದ ಸಂಬಳ ತಗೊಂಡು ತಿಂದಿಲ್ವಾ? ಅಲ್ರಿ, ಯಾವ್ದು ನೀವ್ ಹೇಳಕತ್ತೀರಿ? ಯಾರಲ್ಲಿ ತಗೊಂಡ್ರಿ? ಯಾವ ಪೋಸ್ಟ್ ಬಂದ್ರಲ್ರಿ ಅಲ್ಲಿ? ಹೌದು ಸ್ವಾಮಿ, ಪೋಸ್ಟ್ ಬಂದವನು ಹಾಕ್ಬೇಕಲ್ವಾ? ಇಲ್ಲೇ ವೈದ್ಯಾಧಿಕಾರಿಗಳು ಬೇಕು ಅಂತ ಹಾಕಿದ್ನಾ?
ಅವನ್ನೆಲ್ಲ ಕೊಟ್ಟಿದಾರೆ, ಅವನ್ನೆಲ್ಲ ಪ್ರೊಸೀಜರ್ ಪ್ರಕಾರ ನಮ್ದು ಹಬ್ಬ ಅಂತಂದ್ರೆ ಈ ಪ್ಯಾಟರ್ನ್ ಇವ್ ಅವಶ್ಯಕತೆ ಇರ್ತಾವ, ಇವನ್ ಕೊಡ್ರಿ ಅಂತ ಹೇಳಿ ಅಷ್ಟ ಬರ್ದಿರ್ತೀವಿ ನಾವು. ಹೌದು, ಆಮೇಲೆ ಬರದೇ ಇದ್ದಾಗ ನಿಮ್ಗೆ ಬೇಕಲ್ವಾ ಸರ್, ಇನ್ನೂ ಬಂದಿಲ್ಲ, ನಿಮ್ಮ ಕರ್ತವ್ಯ ಅಲ್ವಾ ಜವಾಬ್ದಾರಿ ಕೊಡೋದು. ಅಲ್ಲ sir, ಕೂತ್ಕೊಂಡ್ಬಿಟ್ರೆ ಗಮನಕ್ಕೆ ಮುಗ್ದೋಯ್ತಾ? DH sir ಅವನು ಗಮನಕ್ಕೆ ಐತಿ ಮೆಡಿಸಿನ್ ಈಗ ಒಬ್ಬ ಪೇಷಂಟ್ ಬರ್ತಾರೆ, ನೋಡಪ್ಪ ನನಗೆ ಮೆಡಿಸಿನ್ ಬಂದಿಲ್ಲ ಹಾಗಾಗಿ ನಿನಗೆ ಕೊಡೋಕ್ಕಾಗೋದಿಲ್ಲ ಅಂತ ನೀವು ವೈದ್ಯಾಧಿಕಾರಿಗಳು ಹೇಳುವಂತವ್ರು ಒಂದು ಬ್ಯಾಕ್ ಟು ಬ್ಯಾಕ್ ಇಲ್ಲಪ್ಪ ದಯವಿಟ್ಟು ನನಗೆ ಮೆಡಿಸಿನ್ ಕಳಿಸಿ, ನನಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಬರೆದ ಒಬ್ಬ ವೈದ್ಯ ಇದ್ದಾನ? ಇಲ್ಲ. ಆಗಿದ್ರೆ ನಾನು ನನ್ನ ಪೇಷಂಟ್ಗೆ ನನ್ನ ಜವಾಬ್ದಾರಿ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಿಲ್ಲ, ನಾನು ಸಂಬಳ ತಗೊಳ್ಳಿಲ್ಲ ಅಂತೇಳಿ ಯಾವನು ಬರ್ದಿದ್ದಾನೆ? ಡಾಕ್ಟ್ರೋ ಮತ್ತೊಬ್ಬ ಯಾವನಾದ್ರು? ಬಿಡಿ ಸ್ವಾಮಿ ಮಾತಾಡೋದು ಬಿಟ್ಟಾಕಿ, ಸುಮ್ಮನೆ ನಿಮ್ಮ ಹತ್ರ ಮಾತ್ರ ಕಟ್ ಮಾಡ್ರ. ನೋಡಿ ಹೇಳ್ತೀನಿ ವೀಕ್ಷಕರ ಕೇಳಿ, ಇಲ್ಲಿ DH ಅಂತಿದ್ದಾರೆ, ಅಲ್ಲಿಗೆ ಹೌದು ಐ ಅಗ್ರಿ, 4 ಹಿರಿಯ ವೈದ್ಯಾಧಿಕಾರಿಗಳು, 6 ನರ್ಸ್ ಸಿಬ್ಬಂದಿ ಕರೆಸೋದಕ್ಕೂ ಕಷ್ಟನಾ? ನುರಿತ ವೈದ್ಯಾಧಿಕಾರಿ ಓಕೆ ಐ ಅಗ್ರಿ, ನರ್ಸ್ ಸಿಬ್ಬಂದಿ ಕಷ್ಟನಾ? ಎಷ್ಟಿದ್ದಾರೆ ಹೇಳ ನರ್ಸ್ ಸಿಬ್ಬಂದಿಗಳು? ಆಮೇಲೆ 10 D ಗ್ರೂಪ್ ನೌಕರರು, ಅವರನ್ನ ಅಪಾಯಿಂಟ್ ಮಾಡೋದು ಕಷ್ಟನಾ ನಿಮಗೆ? 2 ಲ್ಯಾಬ್ ಟೆಕ್ನಿಷಿಯನ್ ಬೇಕಾ? ಗಲ್ಲಿಗೆ 10 ಜನ ಸಿಗ್ತಾರೆ ಸರ್ ಪಾಪ. ನಿಮಗೆ ಅವರನ್ನ ಸೇರಿಸ್ಕೋವಾಗ ಬೇಕಾಗತ್ತಲ್ಲ ನಿಮಗೆ. ಒಬ್ಬ ರಾಜಕಾರಣಿ ಬರ್ತಾನೆ, ನಮ್ಮ ಜಾತಿಯವನ ನಮ್ಮ ಪಾರ್ಟಿಯವನ, ದುಡ್ಡು ಕೊಡ್ತಾನ? ಕಳ್ಳರ ಗ್ರೂಪ್ ಇಟ್ಕೊಂಡು ಎಲ್ಲವೂ ಕೂಡ. ಇದರ ಬಗ್ಗೆ ಆರೋಗ್ಯ ಸಚಿವರು ಮಾತಾಡ್ಬೇಕ್ರಿ. ಯಾರೋ ಪಾಪದವರು 40 ಲಕ್ಷ ಕೊಟ್ಟು ಆಸ್ಪತ್ರೆ ಕಟ್ಸಿದ್ದಾರೆ, ನಿಮಗೆ ವೈದ್ಯಾಧಿಕಾರಿಗಳ ನೇಮಕ ಮಾಡೋಕ್ಕಾಗೋದಿಲ್ಲ. ಅಯ್ಯಗ್ರಿ, ವೈದ್ಯಾಧಿಕಾರಿಗಳು ಜಾಸ್ತಿ ಕಳ್ತಾರೆ, ಕೊಡಿ ಸಂಬಳ. ನಿಮ್ಮಂತ ಕಿತ್ತೋಗಿರೋ ರಾಜಕಾರಣಿಗಳ ಮನೆಗಳನ್ನ ರಿಪೇರಿ ಮಾಡೋದಕ್ಕೆ ನಾವು ಯಾಕೆ ದುಡ್ಡು ಕೊಡಬೇಕು? 2 ವರ್ಷ ಆಯ್ತಂತೆ, ನಿಲಗುಂದವ್ರು ಬಂದು 1 ವರ್ಷ ಆಯ್ತಂತೆ, ಮಾಡಬೇಕಿತ್ತಲ್ಲ ಅವರು. ಎಲ್ಲ ಹಾಕಿದ್ರು ಪೇಪರಲ್ಲಿ, ಅಲ್ಲಿ ಲೋಕಲ್ ಆರ್ಟ್ಸ್ ಸರ್ ನಾನು ಮಾಡ್ತೀನಿ ಅಂತೇಳಿ. ಇದರ ಬಗ್ಗೆ ಚರ್ಚೆ ಆಗಲಿ, ಇದರ ಬಗ್ಗೆ ಸದನದಲ್ಲಿ ಚರ್ಚೆ ಆಯ್ತಾ? ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತೀನಿ, ಯತ್ನಾಳ್ ಬಾಯಿಗೆ ಎತ್ತಿದ್ರು ನಾನು ಮುಖ್ಯಮಂತ್ರಿ. ಇವರು ಮುಖ್ಯಮಂತ್ರಿ ಆದ ತಕ್ಷಣ ಆಗೋಗ್ಬಿಡುತ್ತಾ ಆ ಕಡೆದ್ದು? ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದ್ರಲ್ಲ, ಉತ್ತರ ಕರ್ನಾಟಕದ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತಾ? ಖರ್ಗೆ ಅವರು ಕೇಂದ್ರದಲ್ಲಿ ಅನೇಕ ಬಾರಿ ಮಂತ್ರಿ ಆದ್ರು, AICC ಅಧ್ಯಕ್ಷರಾಗಿದ್ದಾರೆ, ಉತ್ತರ ಕರ್ನಾಟಕ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತಾ? ನನಗೆ ಪ್ರತ್ಯೇಕ ರಾಜ್ಯ ಕೊಡಿ, ಮತ್ತೊಂದು ಕೊಡಿ, ಇವರನ್ನು ಸರಿ ಮಾಡ್ರಿ ಫಸ್ಟ್ ಕೂತ್ಕೊಂಡು. 40 ಲಕ್ಷ ರೀ ಆ ಕಟ್ಟಡ ನೋಡಿ. ಅದಕ್ಕೊಂದು ವೈದ್ಯಾಧಿಕಾರಿ ನೇಮಕ ಮಾಡಿದಾಗ ಇವರು ಒಬ್ಬನಾದ್ರೂ ಕಳೆದ 2 ವರ್ಷಗಳಿಂದ ಸಂಬಳ ಬೇಡ ಅಂತ ಬಿಟ್ರ? ಒಂದು ದಿವಸ ಬರುತ್ತೆ ನೋಡಿ, ಆ ತೋಪುಗಳು ಮತ್ತೊಂದಿದ್ದಾಗಲೂ ಕೂಡ ಬ್ರಿಟಿಷರನ್ನು ಒದ್ದೋಡಿಸಿದ್ದಾರೆ. ಒಂದು ದಿವಸ ಬರುತ್ತೆ ನೋಡಿ, ಇಂಥ ಅಧಿಕಾರಿಗಳನ್ನ, ಇಂಥ ರಾಜಕಾರಣಿಗಳನ್ನ ಅಟ್ಟಾಡಿಸಿ ಹೊಡಿತಾರೆ. ಈ ಸ್ಟೋರಿನ ನಾನು ಮತ್ತೊಮ್ಮೆ ಪ್ಲೇ ಮಾಡ್ತೀನಿ ಬ್ರೇಕ್ ಆದ ನಂತರ. ಅರ್ಥ ಮಾಡ್ಕೋಬೇಕು ಏನು ಪ್ರಾಬ್ಲಮ್ ಅಂತೇಳಿ. ಬ್ರೇಕ್.